ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ. ನಾವು ಇವತ್ತು ಮಾಡುವ ರೆಸಿಪಿ ಸೂಪರ್ ಮತ್ತು ಟೇಸ್ಟಿಯಾಗಿರುವಂತಹ ವೆಜಿಟೇಬಲ್ ಮತ್ತು ಮೆಂತ್ಯ ಸೊಪ್ಪಿನ ಬಾತ್ ಮಾಡ್ತಾಯಿದ್ದೀವಿ. ಬಾತ್ ಆರ್ ರೈಸ್ ಏನಾದರೂ ಅನ್ಬೋದು. ಸೊ ಇದು ಮಾಡೋದು ತುಂಬ ಈಸಿ. ಎಷ್ಟು ಘಮ ಘಮ ಅಂತ ಬರುತ್ತೆ, ಇದರ ಸ್ಮೆಲ್ಲು ಮಾಡ್ತಾಯಿದ್ರೆ ಅಂತ ಸಖತ್ತಾಗಿರುತ್ತೆ. ಒಂದು ಸಾರಿ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ. ಈಸಿಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ಸಾಯಂಕಾಲ ಹೊತ್ತು ಏನಾದರೂ ಮಾಡಬೇಕು ಅಂದಾಗ ನಿಮ್ಮ ಹತ್ರ 10 ಮಿನಿಟ್ಸ್ ಟೈಮ್ ಇದ್ದರೆ ಸಾಕು, ಇದನ್ನು ಫಿನಿಷ್ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಮೊದಲನೇ ಸಾರಿ ನಮ್ಮ ವಿಡಿಯೋ ಯಾರಾದರೂ ನೋಡ್ತೀರಿ, ನಮ್ಮ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲಿಗೆ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಇದು ಇಂಪಾರ್ಟೆಂಟು. ಈ ಮಸಾಲೆ ಇದ್ದರೆ ಸೂಪರಾಗಿರುವಂತಹ ನಮಗೆ ಬಾತ್ ರೆಡಿ ಆಗುತ್ತೆ. ಒಂದು ಕೊಬ್ಬರಿ ಒಂದು ಸ್ವಲ್ಪ ತೊಗೊಂಡು ಅದನ್ನು ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಅದ್ರ ಜೊತೆಗೆ 1-2 ಚಕ್ಕೆ, 3-4 ಲವಂಗ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ, 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು, ಪುದೀನ ಕೊತ್ತಂಬರಿ ಒಂದು ಸ್ವಲ್ಪ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ನೋಡಿ, ಈ ಥರ ಪೇಸ್ಟು ನಮಗೆ ನ್ಯಾಚುರಲಾಗಿ ಗ್ರೀನ್ ಕಲರ್ ಮತ್ತು ಟೇಸ್ಟಿಯಾಗಿರುವಂತಹ ಮಸಾಲ ರೆಡಿ ಆಗಿಬಿಡುತ್ತೆ. ಸೊ ಇದನ್ನು ಇವಾಗ ಒಂದು ಸೈಡ್ಗೆ ಇಟ್ಬಿಟ್ಟು ನಾವು ಟೊಮೊಟೊ, ಈರುಳ್ಳಿ ಮತ್ತು ಹಸಿ ಬಟಾಣಿ, ಮೆಂತ್ಯ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 1 ಕಟ್ಟು ಮೆಂತ್ಯ ಸೊಪ್ಪು ಮೀಡಿಯಮ್ ಸೈಜ್ದು ತೊಗೊಂಡು ಇಟ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ಅಕ್ಕಿ 1 ಅವರ್ ನೆನೆಸ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ವೆಜಿಟೇಬಲ್ಸು ನಿಮ್ಗೆ ಯಾವ್ದು ಬೇಕಾದ್ರೂ ತೊಗೋಬೋದು. ನಾನು ಸೋಯಾ ಬೀನ್ಸು ಒಂದು ಸ್ವಲ್ಪ ತೊಗೊಂಡು, ಸೊ ಇದನ್ನು ಮಿಲ್ಕ್ ಮೇಕರ್ ಅಂತಲೂ ಕರೀತಾರೆ. ಸೊ 1-2 ನಿಮಿಷ ಬಾಯ್ಲ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡು 1-2 ಟೀ ಸ್ಪೂನು ಆಯಿಲು, 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಮತ್ತು ಹೋಲ್ ಬಿರಿಯಾನಿ ಸ್ಪೈಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸೇರಿಸೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಮರಿದಿರ, ನಿಮ್ಗೆ ಇಷ್ಟ ಆದರೆ ಗ್ಯಾರಂಟಿ ಸೇರಿಸ್ಕೊಳ್ಳಿ. 1 ಆನಿಯನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1-2 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು 3-4 ಜನ ಬೆಳಗಿನ ತಿಂಡಿಗೆ ನಾವು ಈ ಥರ ಮಾಡ್ಕೋಬೋದು. ಈಗ ನಾನು ಮಾಡ್ತಿರೋ ಕ್ವಾಂಟಿಟಿಯಲ್ಲಿ ಒಂದು 3-4 ಜನ ಬ್ರೇಕ್ಫಾಸ್ಟ್ಗೆ ಇದನ್ನು ಅಡ್ಜಸ್ಟ್ ಮಾಡ್ಬೋದು, ಅಷ್ಟಾಗುತ್ತೆ. ನೋಡಿ, ಇವಾಗ ನಾನು ರುಬ್ಬಿಟ್ಟಿರೋಂತಹ ಮಸಾಲೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಯಿಲೆಲ್ಲ ಸ್ವಲ್ಪ ಮೇಲೆ ಬಂದಮೇಲೆ ನಾವು ಕಟ್ ಮಾಡ್ಕೊಂಡಿರುವಂತಹ ಬೀನ್ಸು, 1 ಕ್ಯಾರೆಟು ಮತ್ತು 1 ಆಲೂಗಡ್ಡೆನ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು 10 ಬೀನ್ಸನ್ನು ತೊಗೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಸಾಲೆಗೆ ಸೇರಿಸ್ಕೊಂಡಿದ್ದೀನಿ. ಬಟಾಣಿ ಹಸಿ ತೊಗೊಂಡಿದ್ದೀನಿ. ಈ ಒಣಗಿರೋ ಬಟಾಣಿ ಇದ್ದರೆ ಒಂದು 8 ಅವರ್ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ಈ ಸೋಯಾಬೀನ್ ಅಥವಾ ಮಿಲ್ಕ್ ಮೇಕರಲ್ಲಿ ವಾಟರ್ ಎಲ್ಲನೂ ಹಿಂಡ್ಬಿಟ್ಟು ಕ್ವೀಸ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ. ಈಗ ಎಲ್ಲನೂ ಒಂದು ಸರಿ ಈ ವೆಜಿಟೇಬಲ್ಸ್ಗೆ ಈ ಮಸಾಲೆ ಎಲ್ಲ ಸೇರೋ ಥರ ನೀಟಾಗಿ ಎಲ್ಲ ಕಲಿಸ್ಕೊಂಡು, ಇವಾಗ ಇದಕ್ಕೆ ಒಂದು ಧನಿಯಾ ಪೌಡ್ರ್ 1.5 ಸ್ಪೂನು, ಅಚ್ಕಾರದ ಪುಡಿ ಖಾರ ನೋಡಿಕೊಂಡು 1 ಸ್ಪೂನ್ ಸೇರಿಸ್ಕೊಳ್ಳಿ. ನಾನಿವಾಗ ಒಂದು ಗರಂ ಮಸಾಲ 1/4 ಟೀ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಎಲ್ಲ ಒಂದು ಸರಿ ಇವಾಗ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಕಲಿಸ್ಕೊಂಡು ಇವಾಗ ನಾವು ಫ್ರೆಶ್ಶಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪನ್ನು. ಯಾಕಂದರೆ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ, ಅದೆಲ್ಲ ಹೊಟ್ಟೋಗುತ್ತೆ ಚೆನ್ನಾಗಿ ಫ್ರೈ ಆಗಿದ್ರೆ. ಅರಿಶಿನ ಪುಡಿ ಒಂದು ಸ್ವಲ್ಪ ಸೇರಿಸ್ಕೊಂಡು ಇವಾಗ ಎಲ್ಲನೂ ಒಂದು ಸ್ವಲ್ಪ ಚೆನ್ನಾಗಿ ಕಲಸಿಟ್ಕೊಂಡ್ರೆ ನಮಗೆ ಇಂಪಾರ್ಟೆಂಟ್ ಆ್ಯಂಡ್ ಒಳ್ಳೆ ಘಮ ಘಮ ಕೊಡುವಂಥ ಮಸಾಲ ರೆಡಿ ಆಗೋಯಿತು. ಈ ಟೈಮಲ್ಲಿ ನಾವು ನೆನೆಸಿರೋವಂತಹ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಎಲ್ಲ ಒಂದು ಸರಿ ಈ ಅಕ್ಕಿನಿಗೆ ಮಸಾಲೆ ಕೂಡ ಸೇರೋ ಥರ ಎಲ್ಲ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ನಾನು 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಲ್ವ, ಇದು ಅಕ್ಕಿ ಹಾಕ್ಕೊಂಡಿದ್ದೀನಲ್ವ, ಸೊ 1.5 ಗ್ಲಾಸಷ್ಟು ನಾನು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಮೊದಲೇ ಇದನ್ನು ನೆನೆಸಿಟ್ಕೊಂಡಿದ್ದೀನಲ್ವ, ಅದಕ್ಕಾಗಿ ನಾನು 1.5 ಅಷ್ಟೇ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಎಲ್ಲ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಸರಿ ಚೆನ್ನಾಗಿ ಕುದಿಯೋ ಥರ ಬರೆಯೋಗಿ ಬಿಟ್ಬಿಟ್ಟು ಇವಾಗ ನಾದಿನ್ನು ನೋಡಿ ಈ ಥರ ಬರುತ್ತಲ್ಲ, ಈ ಟೈಮಲ್ಲಿ ನಾವು ಲೀಡ್ ಕ್ಲೋಸ್ ಮಾಡಿಬಿಟ್ಟು 1-2 ವಿಜಿಲ್ನ ಸೇರಿಸ್ಕೊಂಡು ಹಾಕ್ಕೊಂಡ್ಬಿಟ್ರೆ, ಸೊ 2 ಆದಮೇಲೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಪ್ರೆಷರೆಲ್ಲ ಹೋಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ಪ್ರೆಷರೆಲ್ಲ ಹೋದ್ಮೇಲೆ ನಾವು ಇದನ್ನು ನೋಡಿ ತೆಗೆದು ನೋಡಿದ್ರೆ ಈ ಥರ ನಮಗೆ ಘಮ ಘಮ ಸ್ಮೆಲ್ ಸೂಪರಾಗಿ ಬರ್ತಾ ಇರುತ್ತೆ. ಇವಾಗ ಇದನ್ನು ಒಂದು ಸರಿ ಚೆನ್ನಾಗಿ ಕೆಳಗಡೆಯಿಂದ ಮೇಲೆಗೆ ಕಲಿಸ್ಕೊಳ್ಳಿ. ಜಾಸ್ತಿ ಫೋರ್ಸಾಗಿ ಕಲಿಸಿದ್ರೆ ರೈಸ್ ಕಟ್ಟಾಗುತ್ತೆ. ಈ ಥರ ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಒಳ್ಳೆ ಕಲರು, ಟೆಕ್ಸ್ಚರು ಮತ್ತು ಇದ್ರ ಸ್ಮೆಲ್ ಅಂತೂ ಸಖತ್ತಾಗಿ ಬರುತ್ತೆ, ಒಳ್ಳೆ ಪರಿಮಳ ಕೊಡುತ್ತೆ. ನೀಟಾಗಿ ಇದನ್ನು ಸೇರಿಸ್ಕೊಳ್ಳಿ. ಮುಗೀತು. ಸೊ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ರೈತ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.